ಇವತ್ ಸಂಜೆ ಒಳಗೆ ನಿನ್ಗೆ ಗೊತ್ತಾಗತ್ತೆ ಬಿಡು. ಹೋಗು, ನೀನು ಚಿರು ಸ್ನಾನ ಮಾಡಿ ದೇವ್ರಿಗೆ ಮತ್ತೆ ನಿಮ್ಮಪ್ಪಂಗೆ ಪೂಜೆ ಮಾಡ್ಬನ್ನಿ. ಅಲ್ಲ, ಅದೇನ್ ವಿಷಯ ಅಂತ ಹೇಳಮ್ಮ. ಅಕ್ಕ, ಇವತ್ ನಿನ್ಗೂ ಅವನ್ಗೂ ಫಸ್ಟ್ ನೈಟ್ ಏರ್ಪಾಟ್ ಮಾಡಿದ್ದಾರೆ. ಅಮ್ಮ, ಏನಮ್ಮ ಇದು? ನಾನ್ ಮುಂಚೆನೆ ಹೇಳಿದ್ದೆ ತಾನೆ, ಇವೆಲ್ಲ ಬೇಡ, ಮೊದ್ಲು ನಮ್ಮ ಮನೆ ಪರಿಸ್ಥಿತಿ ಸರಿ ಹೋಗ್ಲಿ ಆಮೇಲೆ ಅಂತ. ಅಯ್ಯೋ ಸಿಸ್ಟರ್, 50 ವರ್ಷದಿಂದ ನಮ್ಮ ಭಾರತದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅವತ್ತು ನಮ್ಮ ಜನ ನಮ್ಮ ದೇಶದ ಪರಿಸ್ಥಿತಿ ಸರಿ ಹೋಗ್ಲಿ ಆಮೇಲೆ ಮದುವೆ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ನಮ್ಮ ದೇಶ ಇವತ್ತು ಇಷ್ಟೊಂದು ಇಂಪ್ರೂವ್ ಆಗ್ತಾನೆ ಇರಲಿಲ್ಲ. ಸಮಸ್ಯೆಗಳ ಜೊತೆಗೆ ಸಂಸಾರನೂ ನಡೀತಾ ಇರ್ಬೇಕು ಸಿಸ್ಟರ್. ಶಶಿ, ಅಮ್ಮ ನನ್ ಮಾತ್ ಕೇಳು. ನೋಡು, ಇಷ್ಟು ದಿನ ನಾವ್ ನಿನ್ ಮಾತ್ ಕೇಳಿದೀವಿ, ಈಗ ನೀನ್ ನನ್ ಮಾತ್ ಕೇಳು ಆಯ್ತಾ? ಕಾಶಿ, ಈ ಲಿಸ್ಟಲ್ಲಿರೋ ಸಾಮಾನೆಲ್ಲ ತಂದ್ಬಿಡಪ್ಪ. ಸರಿ ಅಮ್ಮ. ಅಣ್ಣ, ನನ್ ಮಾತ್ ಕೇಳು. ಬರ್ತೀನಿರಮ್ಮ. ನೀವಿಬ್ರು ರೂಮ್ ರೆಡಿ ಮಾಡ್ರೋ. ಸರಿ, ಓಕೆ ಗುರು. ಬಾ ಗುರು. ಬಾ.